ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. 3 ದಿವಸ ಆಯ್ತು ಮಳೆ ಇದ್ದಂಗೆ ಐತಿ. ಇಂಥ ಮಳೆ ಒಳಗೆ ನಮಗಂತೂ ಹೊಳ್ಳೆ ಮಳೆ ಕಾಫಿ ಟೀ ಕುಡಿಯಂಗೆ ಆಕೈತಿ. ಇಂಥದ್ರೊಳಗೆ ಬ್ರೂ ಕಾಫಿ ಇದ್ರಂತೂ ಮುಗ್ದೇ ಹೋಯ್ತು. ಎಷ್ಟು ಕುಡಿದ್ರೂ ಸಮಾಧಾನ ಆಗಂಗಿಲ್ಲ. ಇನ್ನೂ 2 ದಿವಸ ಐತೆ ಅಂತ್ರಿ ಮಳೆ. ಹ್ಯಾಂಗೆ ತಡೆಯೋದೋ ಏನೋ, ಮಲೆನಾಡಿನೊಳಗಿನ ಜನ ಹ್ಯಾಂಗೆ ಮಾಡ್ತಾರೆ ಏನೋ, ಇಲ್ಲೇ 2-3 ದಿವ್ಸಕ್ಕೆ ಹಿಂಗೆ ಮಾಡಕತ್ತೀವಿ. ನಮ್ದೀಗ ಕಾಫಿ ರೆಡಿ ಆಗೈತ್ರಿ. ಇನ್ಸ್ಟಂಟ್ ಬ್ರೂ ಕಾಫಿ. ನಾವು ಚಹಾ ಪ್ರಿಯರು, ಆದ್ರೂ ಇವತ್ತು ಮಳೆ ಬಂದದಂಥೇಳಿ ಬ್ರೂ ಕಾಫಿ ಕುಡಿಯಾಕತ್ತೀವಿ. ಮತ್ತು ಇಂಥ ಮಳೆ ಟೈಮ್ನಾಗ ಎಷ್ಟು ಕಾಫಿ ಟೀ ಕುಡಿದ್ರೂ ಸಮಾಧಾನ ಆಗಂಗಿಲ್ಲ ರೀ. ಮತ್ತು ಹೊಳ್ಳಿ ತಂಡು ಹಿಡಿತೈತೆ. ಇವತ್ತು ಸಂಡೇ ನಮ್ಮ ಹುಡುಗರದೆಲ್ಲ ಹಾಫ್ ಡೇ ಇರ್ತೈತಿ. ಸ್ಕೂಲಿಗೆ ಹೋಗಿ ಬಂದು ಅಭ್ಯಾಸ ಮಾಡ್ಕೋತ ಕೂತಾರ. ಗಂಡು ಮಕ್ಳಿಗೆ ಮಾತ್ರ ಡ್ಯೂಟಿ ಬಿಡ್ಲಾರ್ದು ಮಳೆ ಇರಲಿ ಚಳಿ ಇರಲಿ ಹೋಗ್ಬೇಕು. ಈಗ ನಾವು ಕಾಫಿ ಕುಡ್ಕೋತ ಸ್ವಲ್ಪ ಮಳೆಯನ್ನು ಎಂಜಾಯ್ ಮಾಡೋಣ. ಮಳೆ ಬಂದು ನಮ್ಮ ಮನೆ ಮುಂದಿನ ಹಾಲತ್ ನೋಡ್ರಿ. ಎಷ್ಟು ಸ್ವಚ್ಛ ಮಾಡಿದ್ರೂ ಈ ಮಳೆ ನಿಲ್ಲತನ ಈ ರೀತಿ ಇರೋದೇ. ಹಿಂಗೆ ಸ್ವಚ್ಛ ಮಾಡಿರ್ತೀವಿ, ಹಿಂಗೆ ಮತ್ತು ಮಳೆ ಬಂದು ಈ ರೀತಿ ಆಕೈತಿ. ಈ ಮಳೆಗಾಲನಾಗ ಬಟ್ಟೆ ಒಣ ಹಾಕೋದೇ ಒಂದು ದೊಡ್ಡ ಬಿರಿ ನೋಡ್ರಿ. ಮನೆ ತುಂಬ ಬಟ್ಟೆ ಒಣ ಹಾಕಿದ್ರೂ ಜಾಗ ಸಾಲಂಗಿಲ್ಲ ಮತ್ತು ಬಟ್ಟೆನೂ ಜಲ್ದಿ ಒಣಗಂಗಿಲ್ಲ. ಮತ್ತು ಈಗಿನ ಕಾಲನಾಗ ಇಷ್ಟು ಅನುಕೂಲ ಐತಿ. ಅರ್ಧ ಡ್ರೈ ಆಗಿ ಬರ್ತಾವೆ ವಾಷಿಂಗ್ ಮಿಷಿನ್ನಾಗ, ಅಂದ್ರೂ ಬಟ್ಟೆ ಒಣಗಂಗಿಲ್ಲ ರೀ. ಮೊದಲಿನ ಟೈಮ್ನಾಗ ಹೆಂಗೆ ಮಾಡ್ತಿದ್ರು ಏನೋ, ಕೈಲೇ ಹಿಂಡಿ ಎಷ್ಟು ದಿವ್ಸ ತನಕ ಒಣಗ್ತಿದ್ವೋ ಏನೋ. ಇವೇ ಒಣಗ್ಲಾಕ 2-3 ದಿನ ತಗೋತಾವ್ರಿ ಪೂರ್ತಿ ಒಣಗಬೇಕಂದ್ರೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ನಂದು ಇನ್ನೊಂದು ಚಾನಲ್ ಐತ್ರಿ, ಸ್ಟಿಚಿಂಗ್ ಚಾನಲ್. ಮೊದಲೇ 1-2 ವೀಡಿಯೋಸ್ಗಳಲ್ಲಿ ನಾನು ಮೆನ್ಷನ್ ಮಾಡಿದ್ದೆ. ನಮ್ಮ ಚಾನಲ್ ಹೆಸರು ಲೇಡೀಸ್ ಕ್ರೇಜ್. ಅದರೊಳಗೆ ನಾನು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಹಾಕ್ತಿರ್ತೀನಿ. ಕನ್ನಡ ಮತ್ತು ಹಿಂದಿ 2 ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಸೇಮ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಯೂಟ್ಯೂಬ್ ಸರ್ಚಲ್ಲಿ ಲೇಡೀಸ್ ಕ್ರೇಜ್ ಅಂತ ಟೈಪ್ ಮಾಡಿದ್ರೆ ನನ್ನ ಚಾನಲೇ ಓಪನ್ ಆಗ್ತೈತಿ. ಟೋಟಲಿ 25K ಸಬ್ಸ್ಕ್ರೈಬರ್ಸ್ ಅದಾರ. ಅದರೊಳಗೆ ಸ್ಟಿಚಿಂಗ್ಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಅದರೊಳಗೆ ಬ್ಲೌಸ್ ಆಗಿರ್ಬೋದು, ಕಿಡ್ಸ್ ಡ್ರೆಸ್ ಆಗಿರ್ಬೋದು, ಹೊಲಿಗೆಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಸ್ಗಳನ್ನು ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಈ ಮಧ್ಯಾಹ್ನದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ತಗೊಂಡು ಸ್ಟಿಚಿಂಗ್ ವಿಡಿಯೋಸ್ಗಳನ್ನಾಗಿರ್ಬೋದು ಮತ್ತು ನಂದು ಏನಾದರೂ ಆಲ್ಟ್ರೇಷನ್ಸ್ ಕೊಟ್ಟಿದ್ರು, ಪಿಕೋ ಫಾಲ್ ಕೊಟ್ಟಿದ್ರು ಅಂದ್ರೆ ಅವುಗಳನ್ನೆಲ್ಲ ಈಗ ಮಾಡ್ಕೊತ ಕೂಡ್ತೀನಿ. ಇಲ್ಲಿಗೆ ನಮ್ಮದು ಮನೆ ಕೆಲಸ ಮುಗೀತು. ಇದಾದಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ನಾನು. ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ಕೂಡ ಮಾಡ್ತಿರ್ತೀನಿ. ಹಾಗೆ ನಮ್ಮ ಸಿರಿ ಚಾನಲ್ದೊಳಗೆ ಆಲ್ರೆಡಿ ನಾನೀಗ ನಮ್ಮ ಮಾವನವರ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರ್ಬೋದು, ಹಾಗೆ ಲಾಸ್ಟ್ 4ನೇ ಶುಕ್ರವಾರದ ಲಕ್ಷ್ಮೀ ಪೂಜೆ ಆಗಿರ್ಬೋದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೀನಿ. ಇನ್ನು ವಿಡಿಯೋಸ್ಗಳನ್ನು ನೀವೆಲ್ಲ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋಸ್ಗಳನ್ನು ನೋಡ್ಬೋದು. ಹೊರಗೂ ಸಾಲಂಗಿಲ್ಲರಿ ಬಟ್ಟೆ ಒಣಕಕ್ಕೆ. ಎಷ್ಟು ಹಿಡಿತಾವ ಅಷ್ಟು ಹಾಕಿ ಮತ್ತು ಒಳಗಡೆನೂ ಕೂಡ ಹಾಕ್ಲಾಗ್ತೀನಿ. ಇದು ನಮ್ಮದು ಮೇಲಿನ ಮನೆ ರೀ. ಹಾಲ್ ಒಳಗೆ ಈ ರೀತಿ ನಾನು ಮಷಿನ್ಗಳನ್ನೆಲ್ಲ ಇಟ್ಕೊಂಡಿನಿ. ಇಲ್ಲೇ ನಾನು ವಿಡಿಯೋಸ್ಗಳನ್ನು ಕೂಡ ಮಾಡ್ತೀನಿ. ಒಂದು ಪಿಕೋ ಮಷಿನ್ ಐತ್ರಿ, ಒಂದು ನಾರ್ಮಲ್ ಸ್ಟಿಚಿಂಗ್ ಮಷಿನ್ ಐತಿ. ಎರಡನ್ನೂ ಯೂಸ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಕಸ್ಟಮರ್ಸ್ದು ಬ್ಲೌಸ್ಗಳನ್ನು ಕೂಡ ಸ್ಟಿಚ್ ಮಾಡ್ತೀನಿ ಮತ್ತು ವಿಡಿಯೋಸ್ಗಳನ್ನು ಕೂಡ ಮಾಡ್ತೀನಿ. ಈಗ ಎಲ್ಲ ಕೆಲಸ ಮುಗಿದಾದ್ಮೇಲೆ ಸ್ವಲ್ಪ ಎಲ್ಲ ಮಷಿನ್ ಮೇಲಿರುವಂತಹ ಬಟ್ಟೆಯನ್ನೆಲ್ಲ ನೀಟಾಗಿ ಇಟ್ಕೊಂಡು
ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರಾತ್ರಿ ಲೇಟ್ ಆಗಿರ್ತಂದ್ರೆ ಹತ್ತಿಡೋಕ್ಕಾಗಂಗಿಲ್ಲ ರೀ, ಎಲ್ಲ ಅಲ್ಲಿಂದಲೇ ಇಟ್ಟು ಮನ್ಕೊಂಬಿಟ್ಟಿರ್ತೀನಿ. ಈಗ ಟೈಮ್ ಸಿಕ್ಕಿರ್ತೈತೆ ಮಧ್ಯಾಹ್ನದ ಮೇಲೆ ಎಲ್ಲ ನೀಟಾಗಿ ಇಟ್ಕೊಂಡು ಹೊಲಿಯೋದಕ್ಕೆ ಪ್ರಾರಂಭ ಮಾಡ್ತೀನಿ. ನಾ ಈ ಕಡೆ ಪಿಕೋ ಫಾಲ್ ಮಾಡ್ಕೊಳಾಕ್ತೀನಿ ರೀ. ಹಾಗೆ ನಮ್ಮ 2 ಹುಡುಗಿಯರಿಗೆ ಕೆಲಸ ಕೊಟ್ಟೀನಿ. ನಮ್ಮದು ಕುಚ್ಚಿನ ಡಬ್ಬಿಯಲ್ಲಿರುವಂತಹ ಬೀಡ್ಸ್ ಎಲ್ಲ ಚಲಾಪಿಲಿ ಆಗಿದ್ದು ಅವುಗಳನ್ನೆಲ್ಲ ಸಪ್ರೇಟ್ ಮಾಡಿರಿ ಅಂತ ಇವತ್ತು ಅವರಿಗೆ ಕೆಲಸ ಕೊಟ್ಟೀನಿ. ಯಾಕಂದರೆ ಇವತ್ತು ಹಾಫ್ ಡೇ ಇತ್ತು ಅವ್ರದ್ದು, ಅದಕ್ಕೋಸ್ಕರ. ಸ್ಕೂಲ್ ಸೂಟಿ ಇದ್ದಾಗ ಸ್ವಲ್ಪ ಈ ಥರ ನಾವು ಮಕ್ಕಳಿಗೆ ಕೆಲಸ ಹೇಳ್ಕೊತಾ ಇರಬೇಕು. ಇಲ್ಲ ಅಂದ್ರೆ ಕೆಲಸ ಹೇಳಿಲ್ಲ ಅಂದ್ರೆ ಅವ್ರ ಮೊಬೈಲ ಟಿ ವಿ ಕೇಳ್ತಾರೆ. ಅದಕ್ಕೆ ನಾನು ಸೂಟಿ ಇತ್ತಂದ್ರೆ ಸ್ವಲ್ಪ ಅವ್ರ ಪರ್ಸ್ನಲ್ ಕೆಲಸ ಆಗಿರ್ಬೋದು, ಅವ್ರ ಬಟ್ಟೆ ಮಡಿಚಿಟ್ಕೊಳ್ಳೋದಾಗಿರ್ಬೋದು, ಬುಕ್ಸ್ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಏನಾರ ಒಂದು ಕೆಲಸ ಹೇಳ್ತಿರ್ಬೇಕು ರೀ. ಈಗ ಆಲ್ರೆಡಿ ಅವ್ರು ಅಭ್ಯಾಸ ಮುಗಿಸ್ಕೊಂತಾರೆ, ಅದಕ್ಕೋಸ್ಕರ ಅವರಿಗೆ ಈ ರೀತಿ ಕೆಲಸ ಹಚ್ಕೊತೀನಿ ನಾನು. ಅದ್ರ ಜೊತೆಗೆ ನಂದು ಒಂದು ಸ್ಯಾರಿದು ಕುಚ್ಚು ಹಾಕೋದಿತ್ತು, ಅದನ್ನು ಇವತ್ತು ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಕುಚ್ಚು ಹಾಕ್ಕೊಳಾಕ್ತೀನಿ, ಅವ್ರಿಗೆ ಕೆಲಸ ಹಚ್ಚೀನಿ. ಈಗ ನಾ ಬಿಟ್ಟು ಹೋದ್ನಿ ಅಂದ್ರೆ ಆ ಕೆಲಸ ಅಲ್ಲಿಗೆ ನಿಂದಿರ್ತೈತ್ರಿ. ಅದಕ್ಕೆ ಅವ್ರ ಜೊತೆಗೆ ನಾನು ಕುಚ್ಚು ಹಾಕಿ ಮುಗಿಸ್ಬಿಟ್ಟೆ. ಇದೊಂದು ಹೆಲ್ಪ್ ಮಾಡಿಕೊಟ್ಟಾರ ನೋಡ್ರಿ, ಇಬ್ಬರು ಸೇರಿ ಫುಲ್ ನೀಟಾಗಿ ನನಗೆ ಕುಚ್ಚಿಂದು ಬಾಕ್ಸ್ ಏನದಲ್ಲ ಪೂರ್ತಿ ನೀಟಾಗಿ ಮಾಡಿಕೊಟ್ಟಾರ. ಅದನ್ನು ಲಾಸ್ಟ್ ನಿಮಗೆ ತೋರಿಸ್ತೀನಿ. ಮತ್ತು ಈ ಕೆಲಸಗಳೆಲ್ಲ ಅವ್ರು ಹಾಗೆ ಮಾಡಂಗಿಲ್ಲ ರೀ. ನಮ್ಮ ಕೆಲಸ ಅವ್ರಿಗೆ ಲಂಚ ಕೊಡಬೇಕು, ಆಮೇಲೆ ಏನಾರ ಕೊಡಿಸ್ತೀನಿ ಅಂತ ಹೇಳಿನಿ. ಅದಕ್ಕೆ ಇಬ್ಬರು ಕುಂತಾರ ಸುಮ್ಮ. ಮತ್ತೀಗ ಅವ್ರಿಗೆ ಹೊರಗೆ ಆಟ ಆಡೋಕ್ಕೂ ಜಾಗ ಇಲ್ಲರಿ, ಯಾಕಂದ್ರೆ ಮಳೆ ಒಂದು ಹತ್ತೆ ಟಿಜಿಟಿ. ಅದಕ್ಕೆ ಒಳಗೆ ಕುಂತು ಕೆಲಸ ಮಾಡ್ಕೊತ ಕುಂತಾರ. ಈ ರೀತಿ ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ನನ್ನ ಹೊಲಿಗೆ ಕೆಲಸವನ್ನು ಮಾಡ್ತೀನಿ. ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ಕೂಡ ಮಾಡ್ತಿರ್ತೀನಿ. ಎಡಿಟ್ ಇದ್ದು ಅಂದರೆ ಎಡಿಟ್ ಮಾಡ್ಕೋತಿರ್ತೀನಿ. ಇವತ್ತು ನಾನು ಕುಚ್ಚು ಹಾಕೋದ್ರ ಜೊತೆಗೆ ಅವರು ನನ್ನ ಬಾಕ್ಸ್ ಕೂಡ ನೀಟ್ ಮಾಡಿಕೊಟ್ಟಾರ. ಮನೆ ಕೆಲಸದೊಳಗೆ ಒಂದೊಂದು ಸರ್ತಿ ಇವೆಲ್ಲ ಮಾಡ್ಕೊಳ್ಳೋದು ಆಗಂಗಿಲ್ಲ ರೀ. ಹಾಗೆ ಹೊಲಿಗೆನೂ ಜಾಸ್ತಿ ಇದ್ದು ಅಂದ್ರೆ ಅವೆಲ್ಲ ಬಾಕ್ಸ್ಗಳು ಹಾಗೆ ಇಟ್ಬಿಟ್ಟಿರ್ತೀನಿ. ಈ ರೀತಿ ಕುಚ್ಚು ಹಾಕೀನಿ ನೋಡ್ರಿ. ಇದೇ ಥರ ಇನ್ನೊಂದು ಸ್ಯಾರಿಗೂ ಕೂಡ ಹಾಕೀನಿ. ಸೇಮ್ ಒಬ್ರದೇ 2 ಸ್ಯಾರಿನೂ ಕೂಡ ಒಬ್ರದೇ. ಈ ರೀತಿ ನೀಟಾಗಿ ಮಾಡಿಕೊಟ್ಟಾರ ಬಾಕ್ಸ್. ನಮ್ಮ ಸೂಜಿ ಮತ್ತು ಹುಕ್ಕಿನ ಡಬ್ಬಿ ನೀಟಾಗಿ ಮಾಡಿಕೊಟ್ಟಾರ. ಮತ್ತು ಹಾಗೆ ಈ ಕುಚ್ಚಿನ ಬಾಕ್ಸ್ ನೋಡ್ರಿ ಫುಲ್ ನೀಟಾಗಿ ಮಾಡಿಕೊಟ್ಟಾರ. ಚಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ಇವತ್ತಿನ ದಿವಸ ನಮ್ಮದು ಮಳೆ ಜೊತೆ ಹಿಂಗಿತ್ತು. ಇನ್ನೊಂದು ಸ್ಯಾರಿನೂ ಕೂಡ ಕುಚ್ಚು ಹಾಕಿದ್ದು ತೋರಿಸ್ತೀನಿ. ಮೊದಲೇ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಸೇಮ್ ಡಿಸೈನ್ ರೀ, 2 ಸೇಮ್ ಡಿಸೈನಲ್ಲೇ ನಾನು ಕುಚ್ಚು ಹಾಕೀನಿ. ರಾತ್ರಿ 11 ಆದ್ರೂ ಇನ್ನೂ ಮಳೆ ನಿಂತಿಲ್ಲ ನೋಡ್ರಿ, ಹಾಗೆ ಇನ್ನೂ ಮಳೆ ಐತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಕೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.